ಹಲೋ ಎವ್ರಿವನ್. ಇವತ್ತು ನಿಮ್ಮ ಮುಂದೆ ನಾನು ತೋರಿಸ್ತಾ ಇರೋದು ಲೆನ್ಸಸ್. ಓಕೆ, ಸೊ ನಾನಿವಾಗ ಇಟ್ಕೊಂಡಿರೋದು ಕಾನ್ವೆಕ್ಸ್ ಲೆನ್ಸ್. ನೋಡೋದಲ್ಲ, ಮಿಡಲ್ ಎಷ್ಟು ತಿಕ್ಕಿದೆ, ಎಡ್ಜಲ್ಲಿ ಎಷ್ಟು ತಿನ್ನಾಗಿ ಕಾಣ್ತಾ ಇದೆ ಅಂತ. ಒಂದು ಸ್ಪೂನ್ದು ಔಟರ್ ಲೇಯರ್ ಲುಕ್ನ ನೀವು ಕಾನ್ವೆಕ್ಸ್ ಲೆನ್ಸಲ್ಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ಇವಾಗ ಈ ಸೆಕೆಂಡ್ ಸ್ಮಾಲ್ ಇರೋದು ಕಾನ್ಕೇವ್ ಲೆನ್ಸು. ಕಾನ್ಕೇವ್ ಲೆನ್ಸ್ದು ಸ್ಪೂನ್ದು ಇನ್ನರ್ದು ಸರ್ಫೇಸ್ ಥರ ಕಾಣುತ್ತೆ ನೋಡಿ. ಮಿಡಲ್ ಎಷ್ಟು ಕರ್ವ್ ಥರ ಇದೆ, ಎಡ್ಜಿಗೆ ಹೋಗ್ತಾ ಅದು ತಿಕ್ಕಾಗಿ ಕಾಣ್ತದೆ. ಸೊ ಇವೆರಡು ಬಂದು ಒಂದು ಕಾನ್ವೆಕ್ಸ್ ಲೆನ್ಸು ಮತ್ತು ಇನ್ನೊಂದು ಕಾನ್ಕೇವ್ ಲೆನ್ಸು. ಓಕೆನಾ. ಆ್ಯಂಡ್ ಆಲ್ಸೋ ಇವತ್ತು ನಾನು ನಿಮಗೆ ಡಿಫ್ರೆನ್ಸ್ನ ತೋರಿಸ್ತೀನಿ. ಅದು ಆಬ್ಜೆಕ್ಟನ್ನ ನೋಡಿದಾಗ ನಾವು ಎರಡು ಲೆನ್ಸಲ್ಲಿ ಹೇಗೆ ಕಾಣುತ್ತೆ ಅನ್ನೋದು. ಆ್ಯಂಡ್ ನೋಡ್ಕೊಳ್ಳಿ, ಇದು ವರ್ಟಿಕಲ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇದು ನನ್ನ ಲ್ಯಾಬಲ್ಲಿ ನನಗೆ ಸಿಕ್ಕಿತ್ತು, ನಮ್ಮ ಫಿಸಿಕ್ಸ್ ಲ್ಯಾಬಲ್ಲಿ ನಾನು ನಿಮಗೆ ವೀಡಿಯೋಗೋಸ್ಕರ ತೊಗೊಂಡಿದ್ದು. ಆ್ಯಂಡ್ ಡಿಫ್ರೆನ್ಸ್ ನಿಮಗೆ ಕಾಣ್ತಾ ಇರ್ಬೋದು. ಆ್ಯಂಡ್ ನಿಮಗೆಲ್ಲೂ ನೋಡೋಕ್ಕೆ ಸಿಕ್ಕಿಲ್ಲ ಅಂದರೆ ವೀಡಿಯೋದಲ್ಲಿ ನೋಡಿ ಎಷ್ಟು ಪ್ರಾಪರಾಗಿದೆ ಅಂತ. ಆ್ಯಂಡ್ ನೋಡಿ, ಇವಾಗ ಒಂದು ಆಬ್ಜೆಕ್ಟ್ನ ನಾವು ಕಾನ್ವೆಕ್ಸ್ ಲೆನ್ಸಲ್ಲಿ ನೋಡ್ತಾ ಇದ್ದೀನಿ ನಾನು. ಕಾನ್ವೆಕ್ಸ್ ಲೆನ್ಸ್ಲು ಎನ್ಲಾರ್ಜ್ ಮಾಡುತ್ತೆ ಆಬ್ಜೆಕ್ಟ್ ಅನ್ನೋದಕ್ಕೆ ಇದೇ ಪ್ರೂಫು. ಅದಕ್ಕೆ ನಾವು ಇದನ್ನು ಮ್ಯಾಗ್ನಿಫೈಯಿಂಗ್ ಪರ್ಪಸ್ಗೆ ಯೂಸ್ ಮಾಡೋದು ಕಾನ್ವೆಕ್ಸ್ ಲೆನ್ಸ್ನ. ಆ್ಯಂಡ್ ಕಾನ್ಕೇವ್ ಲೆನ್ಸು ಡಿಮ್ನಿಷ್ಡ್ ಮಾಡುತ್ತೆ ಅನ್ನೋದಕ್ಕೆ ಪ್ರೂಫ್ ನೋಡಿ. ರಿಯಲ್ ಆಬ್ಜೆಕ್ಟ್ಗಿಂತ ಕಾನ್ಕೇವ್ ಲೆನ್ಸು ಡಿಮ್ನಿಷ್ಡ್ ಮಾಡುತ್ತೆ ನೋಡಿ. ನಮ್ಮ ರಿಯಲ್ ಆಬ್ಜೆಕ್ಟ್ ಪೆನ್ ಹಿಂದೆ ಇರೋದಕ್ಕೂ ಕಾನ್ಕೇವ್ ಲೆನ್ಸಲ್ಲಿ ನಾವು ನೋಡ್ತಾ ಇರೋದಕ್ಕೂ ಎಷ್ಟು ಸ್ಮಾಲ್ ಡಿಮ್ನಿಷ್ಡ್ ಮಾಡುತ್ತೆ ಇಮೇಜ್ನ ಅನ್ನೋದಕ್ಕೆ ಇದೇ ಪ್ರೂಫು. ಇದಾಗಿತ್ತು ಇವತ್ತಿನ ಕ್ಲಾಸ್ ಅಂತ ಹೇಳ್ತಾ. ಆ್ಯಂಡ್ ಆ್ಯಕ್ಚುಲಿ ಇದು ನೆನ್ನೆ ಕ್ಲಾಸ್ಗೆ ಜಸ್ಟ್ ಒಂದು ಆಬ್ಜೆಕ್ಟ್ದು ರಿಯಲ್ ಆಗಿ ಡಿಫ್ರೆನ್ಸ್ ಹೇಳ್ತಾ ಇರೋದು. ನೋಡಿದಾಗ ನಿಮಗೆ ಬೇಗ ಗೊತ್ತಾಗುತ್ತೆ ಡಿಫ್ರೆನ್ಸ್. ಆಬ್ಜೆಕ್ಟ್ಗಳನ್ನ ಕಾನ್ವೆಕ್ಸ್ ಲೆನ್ಸಲ್ಲಿ ಹೇಗೆ ಕಾಣ್ತೀವಿ, ಕಾನ್ಕೇವ್ ಲೆನ್ಸಲ್ಲಿ ಹೇಗಾಗುತ್ತೆ. ನಿಮಗೆ ಎಲ್ಲ ಅವೈಲೇಬಲ್ ಇಲ್ಲ ಅಂದರೆ ಲೆನ್ಸ್ನ ಈ ಒಂದು ವಿಡಿಯೋ ಮೂಲಕ ನೋಡಿ. ಆ್ಯಂಡ್ ನೋಡಿ, ನಾನು ಫ್ಲ್ಯಾಟಾಗಿ ತೋರಿಸ್ತಾ ಇರೋದ್ರಿಂದ ಎರಡೂ ಡಿಫ್ರೆನ್ಸ್ನ ಕ್ಲಿಯರಾಗಿ ಕಾಣ್ತಾ ಇದೆ, ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಲೆನ್ಸ್.